ಇದು ಫೈಬರ್ ಮಚ್ಚು ಎನ್ನುತ್ತಿರುವ ಪೊಲೀಸರು. ಮಧ್ಯರಾತ್ರಿ ರಜತ್ ವಿನಯ್ ಗೌಡ ರಿಲೀಸ್. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಮಾಜಕ್ಕೆ ಏನ್ ಸಂದೇಶ ರವಾನೆ ಕೊಡ್ತಾರೋ ಏನೋ, ಇವರೆಲ್ಲ ಸೆಲೆಬ್ರಿಟಿಗಳು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿ ನಾನಿನ್ನೂ ಫೇಮಸ್ ಆಗಬೇಕು ಅನ್ನುವಂತಹ ಹುಚ್ಚು ಇವರಿಗೆ. ಈಗಾಗಲೇ ಫೇಮಸ್ ಆಗಿದ್ದಾರೆ, ಮತ್ತೇನು ಫೇಮಸ್ ಆಗಬೇಕು? ಮಿನಿಮಮ್ ಕಾಮನ್ ಸೆನ್ಸ್. ನಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವನೇ ಲಾಂಗ್ ಮಚ್ಚಿಡ್ಕೊಂಡು ರೀಲ್ಸ್ ಮಾಡ್ದ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಿಮ್ಮನ್ನ ಪ್ರೇರಣೆಯಾಗಿ ತೆಗೆದುಕೊಳ್ತಾರೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಅಥವಾ ನೀವು ಓದಿದ್ದೀರಾ ಇಲ್ವಾ? ಎಜುಕೇಶನ್ ಕಡಿಮೆನಾ ಅನ್ನುವಂತಹ ಪ್ರಶ್ನೆಗಳು ಕ್ವೈಟ್ ಕಾಮನ್ ಆಗ್ಬಿಡತ್ತೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಈಗ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಮಧ್ಯರಾತ್ರಿ ರಜತ್ ವಿನಯ್ ಗೌಡರನ್ನ ರಿಲೀಸ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ರವರ ಅಭಿಮಾನಿ ರಜತ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅವರ ಶರ್ಟ್ನಲ್ಲಿ ಡಿ ಬಾಸ್ ಅಂತ ಹೇಳಿ ಬರಹ ಇದೆ. ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಲಾಂಗ್ ಪಾಸ್ ಆಗುತ್ತೆ. ಮತ್ತು ರಜತ್ ಅವರ ಪ್ಯಾಂಟನ್ನು ಗಮನಿಸ್ತಾ ಇದ್ರೆ ಪ್ರತಿಯೊಂದು ಸಿನಿಮಾದ ಹೆಸರು ಇದ್ದಾವೆ. ದರ್ಶನ್ ಯಾವ್ಯಾವ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಆ ಎಲ್ಲ ಸಿನಿಮಾದ ಹೆಸರುಗಳನ್ನು ಹಾಕಿಸ್ಕೊಂಡಿದ್ದಾರೆ. ಒಬ್ಬ ಸ್ಟಾರ್ ನಟನ ಸಿನಿಮಾಗಳ ಹೆಸರೇನೋ ಹಾಕಿಸ್ಕೊಂಡಿದ್ದಾರೆ. ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಹೊರಗಡೆ ಬಂದಿದ್ದಾರೆ ಬೇಲ್ ಮೇಲೆ. ಅವರ ಅಭಿಮಾನಿಗಳು ಈ ರೀತಿಯಾಗಿ ವರ್ತನೆ ತೋರಿಸ್ತಾ ಇದ್ರೆ ಇದು ದರ್ಶನ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹುಚ್ಚು ಅಭಿಮಾನಿಗಳು ಅಂತ ಕೂಡ ಕರೀತಾರಲ್ಲ, ಇಂಥವ್ರನ್ನ ನೋಡಿನೇ ಹುಚ್ಚು ಅಭಿಮಾನಿ ಅನ್ನುವಂತಹ ಹೆಸರು ಹುಟ್ಕೊಳ್ತು ಅಂತ ಕಾಣಿಸುತ್ತೆ. ಮಿನಿಮಮ್ ಎಜುಕೇಷನ್ ಇಲ್ಲ ಅಂತ ಅಂದರೆ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಇನ್ನು ನಾನೇನೋ ಸಾಧಿಸ್ತೀನಿ, ಇನ್ನು ನಾನೇನೋ ಉದ್ಧಾರ ಆಗಿಬಿಡ್ತೀನಿ, ಈ ರೀತಿಯಾದಂತಹ ರೀಲ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ ಮೂರ್ಖತನದ ಪರಮಾವಧಿ ಇದು ಅಷ್ಟೇ.